ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ಮೇಷ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ಉಂಟಾಗಲಿದೆ, ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು, ಹಾಗೆ ಈ ಸಮಯದಲ್ಲಿ ಯಾವ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಂಗಳಾದಿತ್ಯಾಯ ನಮಃ, ಮಹಾಲಕ್ಷ್ಮೇ ನಮಃ ಎಂಬ ಕಮೆಂಟ್ ಮಾಡಿ. ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿರುವುದರಿಂದಾಗಿ ಮಂಗಳನ ಅನುಗ್ರಹ ಅತಿ ಮುಖ್ಯವಾಗಿರಲಿದೆ. ಹಾಗಾಗಿ ಮಂಗಳ ಹಾಗೆ ಆದಿತ್ಯ ಅಂದರೆ ಸೂರ್ಯನ ಸಕಾರಾತ್ಮಕ ಪ್ರಭಾವವು ಹೆಚ್ಚಿನ ಸಹಕಾರವನ್ನು ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ. ಹಾಗಾಗಿ ಮಂಗಳಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳು ಬಗೆಹರಿದು ಉತ್ತಮ ರೀತಿಯ ಜೀವನ ಶೈಲಿಯನ್ನು ನೀವು ಕಾಣಬಹುದಾಗಿರಲಿದೆ. ಹಾಗಾಗಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ 2026ರಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯು ಯಾವ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಆಗಲಿದೆ, ಯಾವ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಸ್ಥಾನವನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ಈಗ ತಿಳಿಯೋಣ. ಅಶ್ವಿನಿ ನಕ್ಷತ್ರ 4ನೇ ಪಾದ, ಭರಣಿ ನಕ್ಷತ್ರ 4ನೇ ಪಾದ, ಕೃತಿಕ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮೇಷರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಕುಜನಾಗಿದ್ದಾನೆ, ಅಂದರೆ ಮಂಗಳ. ಮೇಷರಾಶಿಯವರಿಗೆ 2026 ಒಂದು ಮಹತ್ವದ ವರ್ಷವಾಗಿರಲಿದೆ. ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಮತ್ತು ಪಾಠಗಳನ್ನು ಕಲಿಯುವ ಸಮಯವಾಗಿರಲಿದೆ. ಅತ್ಯಂತ ಮುಖ್ಯವಾಗಿ ಬದಲಾವಣೆ ಎಂದರೆ ಶನಿಯು ನಿಮ್ಮ 12ನೇ ಮನೆಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು. ಇದು ನಿಮ್ಮ 7.5 ವರ್ಷದ ಆರಂಭವಾಗಿರಲಿದೆ. ಇದು ಈ ವರ್ಷಕ್ಕೆ ಒಂದು ಗಂಭೀರವಾದ ಕರ್ಮ ಸಂಬಂಧಿತ ಪ್ರಭಾವವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ 11ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಲಾಭಗಳು ಮತ್ತು ಹೊಸ ಸಂಪರ್ಕಗಳು ದೊರೆಯಲಿದೆ. ಅಲ್ಲದೆ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಕೌಟುಂಬಿಕ ಸುಖ ಮತ್ತು ಆಸ್ತಿಗೆ ಸಂಬಂಧಿಸಿದ ಅವಕಾಶಗಳು ದೊರೆಯಲಿದೆ. ಈಗ ನಾವು ನೋಡೋಣ ಗ್ರಹ ಸ್ಥಿತಿಯಿಂದಾಗಿ ನಿಮ್ಮ ಜೀವನ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪ್ರಮುಖವಾಗಿ ನೋಡಲಿದೆ ಎಂದು. 2026ನೇ ಇಸ್ವಿಯು ಒಂದು ರೀತಿಯ ಅಗ್ಗಜಗ್ಗಾಟದ ಅನುಭವವನ್ನು ಮೇಷರಾಶಿಯವರಿಗೆ ನೀಡಲಿದೆ. ಶನಿಯು ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಅಂದರೆ ಮೇಷರಾಶಿಯ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಸಾಧ್ಯ ಮೊದಲ ಹಂತವಾಗಿರಲಿದೆ. ಈ ಸಂಚಾರವು ಶಿಸ್ತು, ತಾಳ್ಮೆ, ವಿನಯ ಮತ್ತು ಆರ್ಥಿಕವಾಗಿ ಜಾಗರೂಕತೆಯಿಂದ ಇರಬೇಕೆಂದು ಬಯಸುತ್ತದೆ. ಇದು ಖರ್ಚುಗಳನ್ನು ಹೆಚ್ಚಿಸಬಹುದು, ನಿದ್ರಾಹೀನತೆಯನ್ನು ತರಬಹುದು, ಹಳೆಯ ಶತ್ರುಗಳನ್ನು ಅಥವಾ ಹಳೆಯ ಕರ್ಮಗಳನ್ನು ಹೊರತರಬಹುದು ಮತ್ತು ಒಂಟಿತನ ಅಥವಾ ಅಶಾಂತಿಯನ್ನು ಉಂಟು ಮಾಡಬಹುದು. ಮತ್ತೊಂದೆಡೆ ಆಧ್ಯಾತ್ಮಿಕ ಏಳಿಗೆಗೆ, ದಾನ ಧರ್ಮ ಮಾಡಲು, ಸರಳ ಜೀವನ ನಡೆಸಲು ಮತ್ತು ವಿದೇಶಿ ಅಥವಾ ದೂರದ ಪ್ರದೇಶಗಳೊಂದಿಗೆ ಸಂಪರ್ಕ ಹೊಂದಲು ಇದು ಅತ್ಯಂತ ಒಳ್ಳೆಯ ಸಮಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ 2026ರಲ್ಲಿ ಗುರುವಿನ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಈ ವರ್ಷ ಗುರುವಿನ ಸಂಚಾರವು ಮೇಷರಾಶಿಗೆ ಸೇರಿದ ಜನರಿಗೆ ಒಂದು ದೊಡ್ಡ ರಕ್ಷ ಕವಚದಂತೆ ಕೆಲಸ ಮಾಡಲಿದೆ. 2026ರ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 3ನೇ ಮನೆಯಲ್ಲಿ ಇರಲಿದ್ದಾನೆ. ಇದು ಸ್ವಂತ ಪ್ರಯತ್ನಗಳಿಗೆ, ಮಾತಿನ ಚಾತುರ್ಯಕ್ಕೆ, ಕೌಶಲ್ಯಗಳಿಗೆ ಮತ್ತು ಸಣ್ಣ ಪ್ರಯಾಣಗಳಿಗೆ ಪ್ರೋತ್ಸಾಹವನ್ನು ನೀಡಲಿದೆ. ಎಲ್ಲರೂ ಕಾಯುತ್ತಿರುವ ಅದ್ಭುತ ಸಮಯ ಜೂನ್ 2, 2026ರಂದು ಆರಂಭವಾಗುತ್ತದೆ. ಆಗ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಗೆ
ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಪಡೆದು ಅಕ್ಟೋಬರ್ 30ರವರೆಗೂ ತನ್ನ ಸಂಚಾರವನ್ನು ಅಲ್ಲೇ ನಡೆಸಲಿದ್ದಾನೆ. ಈ ಸುವರ್ಣ ಕಾಲ ಮನೆಯಲ್ಲಿ ಸಂತೋಷ, ತಾಯಿ ಮತ್ತು ಹಿರಿಯರಿಂದ ಬೆಂಬಲ, ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶಗಳು ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ನೀಡಲಿದೆ. ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಗೆ ಬದಲಾಗಲಿದ್ದಾನೆ. ಇದು ಸೃಜನಶೀಲತೆ, ಮಕ್ಕಳು, ಬುದ್ಧಿವಂತಿಕೆ, ಮಂತ್ರ ಮತ್ತು ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸುತ್ತದೆ. ಇದು ಗುರುವಿನ ಸಂಚಾರವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ರಾಹು ಮತ್ತು ಕೇತು ಕೂಡ ಅನೇಕ ಬಾಹ್ಯ ಘಟನೆಗಳನ್ನು ರೂಪಿಸುತ್ತಾರೆ. ಬಹುತೇಕ ಸಮಯ ರಾಹು ಕುಂಭ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 11ನೇ ಮನೆಯಲ್ಲಿ, ಹಾಗೆ ಕೇತು ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ನಡೆಸಲಿದ್ದಾರೆ. ಈ 11ನೇ ಮನೆಯಲ್ಲಿ ರಾಹು ದೊಡ್ಡ ಮಟ್ಟದ ಅನಿರೀಕ್ಷಿತ ಲಾಭಗಳಿಗೆ ಮತ್ತು ನಿಮ್ಮ ಸಂಪರ್ಕಗಳನ್ನು ಹೆಚ್ಚಿಸಲು, ಆನ್ಲೈನ್ ನೆಟ್ವರ್ಕ್ಗಳಿಗೆ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆಸೆಗಳನ್ನು ಈಡೇರಿಸಲು ತುಂಬ ಒಳ್ಳೆಯದು. 5ನೇ ಮನೆಯಲ್ಲಿ ಕೇತು ಕೆಲವೊಮ್ಮೆ ಮಕ್ಕಳು, ಪ್ರೀತಿ ಅಥವಾ ವಿದ್ಯಾಭ್ಯಾಸದಿಂದ ದೂರವಾಗುತ್ತದೆ ಎಂದು ಭಾವನೆಯನ್ನು ಉಂಟು ಮಾಡಬಹುದು ಅಥವಾ ಈ ವಿಷಯಗಳಲ್ಲಿ ಆಳವಾದ ಅರ್ಥ ಹುಡುಕುವಂತೆ ಮಾಡಬಹುದು. ಡಿಸೆಂಬರ್ 6, 2026ರಂದು ಒಂದು ದೊಡ್ಡ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದ್ದು, ರಾಹು ಮಕರ ರಾಶಿಗೆ ಅಂದರೆ ಮೇಷರಾಶಿಯ 10ನೇ ಮನೆಗೆ ತನ್ನ ಸಂಚಾರವನ್ನು ಮಾಡಲಿದ್ದು, ಕೇತು ಕರ್ಕಾಟಕ ರಾಶಿಗೆ ಅಂದರೆ ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಕೀರ್ತಿ, ಜವಾಬ್ದಾರಿಗಳ ಮೇಲೆ ಹಠಾತ್ ಮತ್ತು ತೀವ್ರವಾದ ಗಮನ ಹರಿಸುವಂತೆ ಮಾಡಲಿದೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಆಂತರಿಕ ಬದಲಾವಣೆಯು ಉಂಟಾಗಲಿದೆ. ಇನ್ನು ನಿಮ್ಮ ರಾಶಿಯಾಧಿಪತಿಯಾದ ಕುಜನ ಸಂಚಾರ ಈ ವರ್ಷ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ನಿಮ್ಮ ರಾಶಿಯಾಧಿಪತಿಯಾದ ಕುಜ ವರ್ಷವನ್ನು ಉತ್ಸಾಹದಿಂದ ಆರಂಭಿಸುತ್ತಾನೆ. ತನ್ನ ಉಚ್ಚ ರಾಶಿಯಾದ ಮಕರ ರಾಶಿಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಸಂಚರಿಸಲಿದ್ದು, ಇದು ನಿಮ್ಮ ವೃತ್ತಿಯಲ್ಲಿ ಧೈರ್ಯ ಮತ್ತು ನಿರ್ಧಾರಗಳಿಗೆ ಶಕ್ತಿಯನ್ನು ತುಂಬಲಿದೆ. ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ 4ನೇ ಮನೆಯಲ್ಲಿ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಇರುವಾಗ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ಏಕೆಂದರೆ ಗುರುವಿನ ಬೆಂಬಲವಿದ್ದರೂ ಇದು ಕುಟುಂಬದಲ್ಲಿ ಜಗಳಗಳು, ಮಾನಸಿಕ ಒತ್ತಡ ಮತ್ತು ಅಶಾಂತಿಯನ್ನು ಸೃಷ್ಟಿಸಬಹುದಾಗಿರಲಿದೆ. ಒಟ್ಟಾರೆಯಾಗಿ 2026 ಜಾಣ್ಮೆಯಿಂದ ಮತ್ತು ತಿಳುವಳಿಕೆಯಿಂದ ನಡೆಸಿಕೊಳ್ಳಬೇಕಾದ ವರ್ಷವಾಗಿರಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಹೆಚ್ಚು ಆದಾಯವನ್ನು ಮತ್ತು ಹೆಚ್ಚು ಖರ್ಚುಗಳನ್ನು ಎರಡನ್ನೂ ಕಾಣುವಂತೆ ಮಾಡಲಿದೆ. ಇದಕ್ಕೆ ಪ್ರಮುಖ ಕಾರಣ ರಾಹು ಮತ್ತು ಶನಿಯಾಗಿದ್ದಾರೆ. ನಿಮ್ಮ ಕುಟುಂಬ ಜೀವನ ಆನಂದದ ದೊಡ್ಡ ಮೂಲವಾಗಿರುತ್ತದೆ. ಇದಕ್ಕೆ ಪ್ರಮುಖ ಕಾರಣ ಗುರುವಾಗಿದ್ದಾನೆ. ಆದರೆ ನಿಮ್ಮ ಆರೋಗ್ಯ, ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಗೆ ನಿರಂತರ ಗಮನ ಅಗತ್ಯವಾಗಿರಲಿದೆ. ಈ ಸಮಯದಲ್ಲಿ ಶನಿ ಮತ್ತು ಕುಜನಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಈ ಕ್ಷೇತ್ರದಲ್ಲಿ ನೀವು ಅನುಭವಿಸಲಿದ್ದೀರಿ. ನೀವು ಈ ವರ್ಷವನ್ನು ಜೀವನವನ್ನು ಸರಳವಾಗಿಸಿಕೊಳ್ಳಲು, ಹಳೆಯ ಕರ್ಮಗಳನ್ನು ತೊಳೆದುಕೊಳ್ಳಲು ಮತ್ತು ಬಲವಾದ ಮಾನಸಿಕ ಬುನಾದಿಯನ್ನು ಹಾಕಿಕೊಳ್ಳಲು ಬಳಸಿಕೊಂಡರೆ ಸಾಡೆ ಸಾತಿಯ ದೀರ್ಘಕಾಲೀನ ಫಲಿತಾಂಶವನ್ನು ಸಕಾರಾತ್ಮಕವಾಗಿ ಇರಿಸಿಕೊಳ್ಳಬಹುದಾಗಿರಲಿದೆ. ಪ್ರಮುಖವಾಗಿ ಗಮನಿಸುವ ಅಂಶವೆಂದರೆ ಸಾಡೆ ಸಾತಿಯ ಆರಂಭ, ಶಿಸ್ತು, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಖರ್ಚುಗಳ ಮೇಲೆ ನಿಗಾ ಅಗತ್ಯವೆಂದು ತಿಳಿಸುತ್ತದೆ. 11ನೇ ಮನೆಯಲ್ಲಿ ರಾಹು ಇರುವುದರಿಂದಾಗಿ ಬಲವಾದ ಲಾಭಗಳು, ಸಂಪರ್ಕಗಳು ಮತ್ತು ಆಸೆಗಳು ಈಡೇರುತ್ತದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ ಮನೆ, ಆಸ್ತಿ, ವಾಹನ ಮತ್ತು ಶಿಕ್ಷಣಕ್ಕೆ ಉತ್ತಮ ಸಮಯವಾಗಿರಲಿದೆ. ಜನವರಿ, ಫೆಬ್ರವರಿಯಲ್ಲಿ ವೃತ್ತಿ ಜೀವನ ಬಲವಾಗಿ ಆರಂಭವಾಗುತ್ತದೆ ಮತ್ತು ಡಿಸೆಂಬರ್ನಿಂದ ಹಠಾತ್ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಆರೋಗ್ಯ, ನಿದ್ರೆ, ಮಾನಸಿಕ ನೆಮ್ಮದಿ ಕಾಪಾಡಿಕೊಳ್ಳುವುದು ಮತ್ತು ಅನಗತ್ಯ ಜಗಳಗಳಿಂದ ದೂರವಿರುವುದು ಅತ್ಯವಶ್ಯಕವಾಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನಿಮ್ಮ ಜೀವನದಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಈಗ ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಕ್ಷೇತ್ರದಲ್ಲಿ ನೋಡಲಿದ್ದಾರೆ,
ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026ರಲ್ಲಿ ನಿಮ್ಮ ವೃತ್ತಿ ಜೀವನ ಬಲವಾಗಿ ಮತ್ತು ಆತ್ಮವಿಶ್ವಾಸದೊಂದಿಗೆ ಆರಂಭವಾಗಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಕುಜ ತನ್ನ ಉಚ್ಚ ರಾಶಿಯಾದ ಮಕರ ರಾಶಿಯಲ್ಲಿ ಅಂದರೆ ಮೇಷರಾಶಿಯ 10ನೇ ಮನೆಯಲ್ಲಿ ಜನವರಿ 16ರಿಂದ ಫೆಬ್ರವರಿ 23ರವರೆಗೂ ಇರುವುದರಿಂದಾಗಿ ಇದು ಹೆಚ್ಚಿನ ಶಕ್ತಿ, ಅಧಿಕಾರ, ಹೊಸ ಪ್ರಯತ್ನಗಳು ಮತ್ತು ವೃತ್ತಿಪರ ಯಶಸ್ಸಿಗೆ ಸೂಕ್ತ ಸಮಯವಾಗಿರಲಿದೆ. ನಿಮಗೆ ಮನ್ನಣೆ, ಬಡ್ತಿ ಅಥವಾ ನಿಮ್ಮ ನಾಯಕತ್ವ ಗುಣಗಳನ್ನು ತೋರಿಸುವ ಹೊಸ ಜವಾಬ್ದಾರಿಗಳು ಸಿಗಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಧೈರ್ಯ ಹೆಚ್ಚಾಗಲಿದೆ, ಆದರೆ ಲೆಕ್ಕಾಚಾರದ ಹೆಜ್ಜೆಗಳನ್ನು ಇಡಲು ನೀವು ಮರೆಯದೇ ಇರುವುದೇ ಒಳ್ಳೆಯದು. ಅಂದಾಗ್ಯೂ ಈ ವರ್ಷವಿಡೀ ಪ್ರಮುಖ ಪ್ರಭಾವ 12ನೇ ಮನೆಯಲ್ಲಿ ಶನಿಯದೇ ಇರಲಿದೆ. ಇದರಿಂದಾಗಿ ನಿಮ್ಮ ಕಷ್ಟಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ. ಹಾಗೆ ಈ ಸಮಯದಲ್ಲಿ ನೀವು ತೆರೆಮರೆಯಲ್ಲಿ ಕಷ್ಟಪಡುತ್ತಿದ್ದೀರಿ ಎಂಬ ಭಾವನೆ ನಿಮ್ಮಲ್ಲಿ ಮೂಡಲಿದೆ. ಕೆಲವೊಮ್ಮೆ ವಿಳಂಬ, ಹೆಚ್ಚುವರಿ ಜವಾಬ್ದಾರಿಗಳು ಅಥವಾ ಮೇಲಾಧಿಕಾರಿಗಳಿಂದ ಒತ್ತಡ ಇರಲಿದೆ. ಹಾಗೆ ಈ ಸಮಯದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು, ವಿದೇಶಿ ಪ್ರಾಜೆಕ್ಟ್ಗಳು, ಆಸ್ಪತ್ರೆಗಳು, ಸಂಶೋಧನಾ ಸಂಸ್ಥೆಗಳು ಅಥವಾ ಬ್ಯಾಂಕ್ ಹೆಡ್ ಕೆಲಸಗಳಲ್ಲಿ ಇರುವವರಿಗೆ ಈ ಸಂಚಾರ ತುಂಬ ಒಳ್ಳೆಯದಾಗಿರಲಿದೆ. ಉದ್ಯೋಗಕ್ಕಾಗಿ ಸಂಬಂಧಿಸಿದಂತೆ ವಿದೇಶಿ ಪ್ರಯಾಣ ಅಥವಾ ವರ್ಗಾವಣೆಗಳ ಸಾಧ್ಯತೆ ಬಲವಾಗಿರಲಿದ್ದು, ನೀವು ಗುಪ್ತ ಶತ್ರುಗಳು, ಆಫೀಸ್, ರಾಜಕೀಯ ಮತ್ತು ಕಾನೂನು ವಿಷಯಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಬೇಕಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಇರುವುದರಿಂದಾಗಿ ಕೆಲಸದ ವಾತಾವರಣ ಹೆಚ್ಚು ಸ್ಥಿರವಾಗಿರಲಿದೆ ಮತ್ತು ಸಹಕಾರಿಯಾಗಿರುತ್ತದೆ. ನೀವು ಆರಾಮದಾಯಕ ಆಫೀಸ್, ಸಹಾಯ ಮಾಡುವ ಸಹೋದ್ಯೋಗಿಗಳು ಮತ್ತು ಉತ್ತಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಪಡೆಯಬಹುದು. ಶಿಕ್ಷಕರು, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಶಿಕ್ಷಣ, ಕೃಷಿ, ಕೌನ್ಸಿಲಿಂಗ್ ಅಥವಾ ಮನೆಯಿಂದ ಕೆಲಸ ಮಾಡುವವರಿಗೆ ಇದು ಅದ್ಭುತ ಸಮಯವಾಗಿರಲಿದೆ. ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಮತ್ತು ಉತ್ತಮ ಸೌಲಭ್ಯವು ನಿಮಗೆ ಸಿಗಲಿದ್ದು, ಶಾಂತಿಯುತ ಸ್ಥಳದ ಬದಲಾವಣೆ ಸಾಧ್ಯತೆ ಇರಲಿದೆ. ಇನ್ನು ಡಿಸೆಂಬರ್ 6ರಂದು ರಾಹು ನಿಮ್ಮ 10ನೇ ಮನೆಗೆ ಅಂದರೆ ಮಕರ ರಾಶಿಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ಇದು ಒಂದು ದೊಡ್ಡ ತಿರುವನ್ನು ಉಂಟು ಮಾಡಲಿದೆ. ಇದು ನಿಮ್ಮ ವೃತ್ತಿ ಮತ್ತು ಕೀರ್ತಿಯ ಮೇಲೆ ಹಠಾತ್, ಅನಿರೀಕ್ಷಿತ ಮತ್ತು ತೀವ್ರವಾದ ಗಮನವನ್ನು ತರುತ್ತದೆ. ನೀವು ತ್ವರಿತ ಬದಲಾವಣೆಗಳು, ಹೊಸ ಪಾತ್ರಗಳು, ಸ್ಥಾನಮಾನದಲ್ಲಿ ಏರಿಕೆ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಸಂಪೂರ್ಣ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ನಿಮ್ಮನ್ನು ನೀವು ಸಾಬೀತುಪಡಿಸಲು ಅಥವಾ ಏಕಕಾಲದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಸಮಯ ಉತ್ತಮವಾಗಿರಲಿದೆ. ಹಾಗೆ ಈ ಎಲ್ಲ ಕೆಲಸಗಳಿಗೂ ಕೂಡ ನೀವು ಸಿದ್ಧರಾಗಿರಲಿದ್ದೀರಿ. ನೈತಿಕವಾಗಿದ್ದು ಇದು ಶಕ್ತಿಯುತ ಬೆಳವಣಿಗೆಗೆ ಉತ್ತಮ ಕಾಲವಾಗಿರಲಿದೆ. ಇನ್ನು ಎಚ್ಚರಿಕೆ ವಹಿಸಬೇಕಾದ ಸಮಯ ಎಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಕುಜ ನಿಮ್ಮ 4ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರಲಿದ್ದಾನೆ. ಬಹಳ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ನೀವು ಇರಬೇಕಾಗಿರಲಿದೆ. ಕೌಟುಂಬಿಕ ಒತ್ತಡ, ಮಾನಸಿಕ ಅಸಮತೋಲನ, ಆಸ್ತಿ ಸಮಸ್ಯೆಗಳು ಅಥವಾ ಕುಟುಂಬದೊಂದಿಗೆ ಭಿನ್ನಾಭಿಪ್ರಾಯಗಳು ಕೆಲಸದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡಬಹುದು ಮತ್ತು ಮೇಲಾಧಿಕಾರಿಗಳಿಗೆ ತಪ್ಪು ತಿಳುವಳಿಕೆಗಳು ಸೃಷ್ಟಿಯಾಗಬಹುದು. ಈ ಸಮಯದಲ್ಲಿ ಅಧಿಕಾರಿಗಳೊಂದಿಗೆ ವಾದ ಮಾಡಬೇಡಿ ಮತ್ತು ಮನೆಯ ಸಿಟ್ಟನ್ನು ಆಫೀಸ್ ನಿರ್ಧಾರಗಳಲ್ಲಿ ಸೇರಿಸಬೇಡಿ. ಇದು ವೃತ್ತಿ ಕ್ಷೇತ್ರದಲ್ಲಿ ನೀವು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ, ಆರ್ಥಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ. 2026ರಲ್ಲಿ ನಿಮ್ಮ ಆರ್ಥಿಕ ಜೀವನವು 2 ಬಲವಾದ ಮತ್ತು ವಿರುದ್ಧ ಶಕ್ತಿಗಳ ಕಥೆಯಾಗಿರಲಿದೆ. ಒಂದು ಕಡೆ 11ನೇ ಮನೆಯಲ್ಲಿ ಇರುವಂತಹ ರಾಹು ಲಾಭ ಸ್ಥಾನದಲ್ಲಿ ಇರಲಿದ್ದು, ಆದಾಯ, ಬೋನಸ್ಗಳು, ಇನ್ಕ್ರಿಮೆಂಟ್ಗಳು, ಕಮಿಷನ್ಗಳು, ಸೈಡ್ ಇನ್ಕಮ್ಗಳು ಮತ್ತು ಸ್ನೇಹಿತರು, ನೆಟ್ವರ್ಕ್ಗಳು ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಲಾಭವನ್ನು ತರಲು ಸಿದ್ಧನಾಗಿದ್ದಾನೆ. ಆದಾಯದಲ್ಲಿ ಹಠಾತ್ ಏರಿಕೆ ಅಥವಾ ಒನ್ ಟೈಮ್ ಬೆನಿಫಿಟ್ ಇರಬಹುದು. ಮತ್ತೊಂದೆಡೆ 12ನೇ ಮನೆಯಲ್ಲಿ ಶನಿ ವ್ಯಯ ಸ್ಥಾನದಲ್ಲಿ ಇರಲಿದ್ದಾನೆ.
ಖರ್ಚುಗಳ ಬಾಗಿಲನ್ನು ತೆರೆಯುವ ಮೂಲಕ ನಿಮ್ಮ ಸಾಡೆ ಸಾತಿಯನ್ನು ಆರಂಭಿಸುತ್ತಾನೆ. ಈ ಖರ್ಚುಗಳು ಆರೋಗ್ಯ, ವಿದೇಶಿ ಪ್ರಯಾಣ, ಕೌಟುಂಬಿಕ ಅವಶ್ಯಕತೆಗಳು, ಸಾಲಗಳು, ಕಾನೂನು ವಿಷಯಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಇರಬಹುದು. ಹಣ ಬಂದ ತಕ್ಷಣ ಅದು ಯಾವುದೋ ಒಂದು ಅವಶ್ಯಕ ಕೆಲಸಕ್ಕಾಗಿ ಹೊರಗೆ ಹೋಗುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಹಾಗೆ ನಿಮಗೆ ಮುಖ್ಯವಾದ ವಿಷಯವೇನೆಂದರೆ ಕಡ್ಡಾಯ ಖರ್ಚುಗಳನ್ನು ಜಾಣತನದ ಹೂಡಿಕೆಗಳಾಗಿ ಬದಲಾಯಿಸುವುದು. ದಂಡಗಳು, ಹಠಾತ್ ಶಾಪಿಂಗ್ ಅಥವಾ ಅನಾರೋಗ್ಯಕರ ಚಟುವಟಿಕೆಗಳಿಗಾಗಿ ಹಣ ಕಳೆದುಕೊಳ್ಳುವ ಬದಲು ಆಸ್ತಿ, ಶಿಕ್ಷಣ, ಆರೋಗ್ಯ ಅಥವಾ ವ್ಯಾಪಾರ ಆಸ್ತಿಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೂಡಿಕೆ ಮಾಡಿ. ಇದಕ್ಕೆ ಉತ್ತಮ ಸಮಯ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಈ ಸಮಯದಲ್ಲಿ ಗುರು ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಇದು ಆಸ್ತಿ, ಜಮೀನು, ಮನೆ ರಿಪೇರಿ, ಚಿನ್ನ ಅಥವಾ ಶಿಕ್ಷಣ ಯೋಜನೆಗಳಲ್ಲಿ ಸುರಕ್ಷಿತವಾದ ದೀರ್ಘಕಾಲೀನ ಹೂಡಿಕೆಗಳನ್ನು ಮಾಡಲು ಅದ್ಭುತ ಸಮಯವಾಗಿರಲಿದೆ. ನಿಮ್ಮ ಉಳಿತಾಯ ಜಾತಕದಲ್ಲಿ ಬೆಂಬಲವೂ ಸಿಗಲಿದೆ. ಈ ಸಮಯದಲ್ಲಿ ಮನೆ ಅಥವಾ ವಾಹನ ಖರೀದಿಸುವುದು ವಿಶೇಷವಾಗಿ ಅನುಕೂಲಕರವಾಗಿರಲಿದೆ. ಎಲ್ಲ ರೀತಿಯ ಊಹಾಪೋಹಗಳು, ಜೂಜು ಮತ್ತು ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಜನೆಗಳಿಂದ ದೂರವಿರಿ. ವಿಶೇಷವಾಗಿ ಕೇತು ನಿಮ್ಮ 5ನೇ ಮನೆಯಲ್ಲಿ ಇರುವಾಗ ರಿಸ್ಕ್ ಟ್ರೇಡಿಂಗ್ ಬಗ್ಗೆ ಎಚ್ಚರದಿಂದ ಇರಿ. ನೀವು ಅನುಭವಿಗಳಾಗಿದ್ದರೆ ಮತ್ತು ನಿಮ್ಮ ವೈಯಕ್ತಿಕ ಜಾತಕ ಈ ಕ್ಷೇತ್ರದಲ್ಲಿ ಬಲವಾಗಿದ್ದರೆ ಮಾತ್ರ ಮುಂದುವರಿಯಿರಿ. ಕುಜ 12ನೇ ಮನೆಯಲ್ಲಿ ಏಪ್ರಿಲ್ 2ರಿಂದ ಮೇ 11ರವರೆಗೂ ಸಂಚರಿಸಲಿದ್ದಾನೆ. ವಿಶೇಷವಾಗಿ ಈ ಸಮಯದಲ್ಲಿ ಹೆಚ್ಚಿನ ಮತ್ತು ನಿಯಂತ್ರಿಸಲಾದ ಖರ್ಚುಗಳ ಸಮಯವಾಗಿರಲಿದೆ. ಈ ಸಮಯಕ್ಕೆ ಮೊದಲೇ ನಿಮ್ಮ ಬಜೆಟನ್ನು ಪ್ಲಾನ್ ಮಾಡಿ ಮತ್ತು ಸರಿಯಾದ ಭದ್ರತೆ ಇಲ್ಲದೆ ದೊಡ್ಡ ಮೊತ್ತಗಳ ಹಣವನ್ನು ಸಾಲವಾಗಿ ಕೊಡುವುದನ್ನು ತಪ್ಪಿಸಿ. ಇದು ಆರ್ಥಿಕವಾಗಿ ನೀವು ಎಚ್ಚರಿಕೆ ವಹಿಸಬೇಕಾದ ಸಮಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಇರಲಿದೆ ಎಂದು ತಿಳಿಯೋಣ. ಕುಟುಂಬ ಜೀವನದಲ್ಲಿ 2026ರಲ್ಲಿ ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಪಾಲಿಗೆ ದೊಡ್ಡ ಆನಂದ ಮತ್ತು ನೆಮ್ಮದಿಯ ತಾಣವಾಗಿರಲಿದೆ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಆನಂದಮಯ ಸಮಯವನ್ನು ಕಳೆಯಲಿದ್ದೀರಿ. ಇದು ಅಪಾರವಾದ ಕೌಟುಂಬಿಕ ಸುಖದ ಸಮಯವಾಗಿರಲಿದೆ. ನೀವು ಹೊಸ ಮನೆ ಅಥವಾ ವಾಹನ ಖರೀದಿಸಬಹುದು, ನಿಮ್ಮ ಈಗಿನ ಮನೆಯನ್ನು ನವೀಕರಿಸಬಹುದು ಅಥವಾ ಕುಟುಂಬದಲ್ಲಿ ಮದುವೆ, ಮಗುವಿನ ಜನನ ಅಥವಾ ವಿಶೇಷ ಸಂಭ್ರಮದ ಶುಭ ಕಾರ್ಯಗಳ ಆಚರಣೆಗೆ ಇದು ಉತ್ತಮ ಸಮಯವಾಗಿರಲಿದೆ. ತಾಯಿ ಮತ್ತು ಹಿರಿಯರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುವ ಸಾಧ್ಯತೆ ಇದ್ದು ನೀವು ಮಾನಸಿಕವಾಗಿ ಹೆಚ್ಚು ಸುರಕ್ಷಿತವಾಗಿರಲಿದ್ದೀರಿ. ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ 2026ರಲ್ಲಿ ಆರೋಗ್ಯದ ಕಡೆ ಶ್ರದ್ಧಾಪೂರ್ವಕವಾಗಿ ಗಮನ ಹರಿಸುವುದು ಬಹು ಮುಖ್ಯವಾಗಿರಲಿದೆ. ಸಾಡೆ ಸಾತಿ ಅಂದರೆ 12ನೇ ಮನೆಯಲ್ಲಿ ಶನಿಯ ಸಂಚಾರ ನಿಧಾನವಾಗಿ ದೀರ್ಘಕಾಲೀನ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೆಸರುವಾಸಿಯಾಗಿ ಇವುಗಳನ್ನು ಕೆಲವೊಮ್ಮೆ ಪತ್ತೆ ಹಚ್ಚುವುದು ಕಷ್ಟಕರವಾಗಿರಲಿದೆ. ಪ್ರಾಥಮಿಕ ಪರಿಣಾಮಗಳು ನಿಮ್ಮ ನಿದ್ರೆ ಶಕ್ತಿಯ ಮಟ್ಟ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಇರುತ್ತದೆ. ನೀವು ನಿದ್ರಾಹೀನತೆ, ಕೆಟ್ಟ ಕನಸುಗಳು, ದೀರ್ಘಕಾಲದ ಆಯಾಸ, ಆತಂಕ, ಒತ್ತಡ, ಭವಿಷ್ಯದ ಬಗ್ಗೆ ಭಯ ಹಾಗೆ ಮಾನಸಿಕವಾಗಿ ಭಾರವಾದ ಭಾವನೆಗಳನ್ನು ಅನುಭವಿಸಲಿದ್ದೀರಿ. ನೀವು ಅಜಾಗರೂಕರಾಗಿದ್ದರೆ ಪಾದಗಳು, ಕಣ್ಣುಗಳು, ರೋಗ ನಿರೋಧಕ ಶಕ್ತಿ, ವ್ಯಸನಗಳು ಅಥವಾ ಜೀವನ ಶೈಲಿ ರೋಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಅಧಿಕವಾಗಿರಲಿದೆ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ಇರಲಿದೆ ಎಂದು ನೋಡೋಣ. ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ಇದು 2 ವಿಭಿನ್ನ ಹಂತಗಳ ವರ್ಷವಾಗಿರಲಿದೆ. ಮೊದಲ 10 ತಿಂಗಳು ಅಕ್ಟೋಬರ್ 30ರವರೆಗೆ 5ನೇ ಮನೆಯಲ್ಲಿ ಕೇತು ಏಕಾಗ್ರತೆ ಕೊರತೆ, ಆತ್ಮವಿಶ್ವಾಸದ ಕೊರತೆ ಅಥವಾ ಓದಿದ ನಂತರವೂ ನಿರೀಕ್ಷಿತ ಫಲಿತಾಂಶ ಬರುತ್ತಿಲ್ಲವೆಂಬ ನಿಮ್ಮ ಅನಿಸಿಕೆಯು ಹೆಚ್ಚಾಗುವಂತೆ ಮಾಡಲಿದೆ. ಈ ಹಂತದಲ್ಲಿ ನಿಮ್ಮ ಪ್ರಯತ್ನವನ್ನು ಬಿಡದೆ ಇರುವುದೇ ಬಹಳ ಮುಖ್ಯವಾಗಿರಲಿದೆ. ಬದಲಿಗೆ ಶಿಸ್ತುಬದ್ಧ ದಿನಚರಿಯನ್ನು ರೂಢಿಸಿಕೊಳ್ಳುವುದು ಮತ್ತು ಶಿಕ್ಷಕರು ಅಥವಾ ಗುರುಗಳಿಂದ
ಮಾರ್ಗದರ್ಶನ ಪಡೆಯುವುದು ಬಹು ಮುಖ್ಯವಾಗಿರಲಿದೆ. ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ನಿಮ್ಮ 4ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಉತ್ತಮ ರೀತಿಯ ಫಲಿತಾಂಶವನ್ನು ನಿರೀಕ್ಷಿಸಬಹುದಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಸಮಯದಲ್ಲಿ ಶನಿವಾರದಂದು, ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದನ್ನು ಮರೆಯಬೇಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.